ಹೊಸ ಮಷೀನಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ ಹೇಳಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಅದನ್ನ ನೋಡೋಣ. ಆದಷ್ಟು ಇವಾಗ ಟೈಮ್ ಆಗಲೇ 10:05 ಆಗಿಬಿಟ್ಟಿದೆ. ನೋಡೋಣ, ಆದಷ್ಟು ನಮ್ಮ ಮನೆಯವರು 11 ಗಂಟೆ ಆಗ್ಬೋದು ಬರೋದು. ಅಷ್ಟರಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ. ಫಸ್ಟ್ ಇದು ನಾನು ಕೂಡ ಇದೇ ಫಸ್ಟ್ ಟ್ರೈ ಮಾಡ್ತಿರೋದು. ಬನ್ನಿ ಯಾವ ರೀತಿ ಸ್ಟಿಚಸ್ ಬರುತ್ತೆ ಅಂತ ಹೇಳಿ ನೋಡೋಣ, ಆಯಿತಾ. ನಾನು ನೆನ್ನೆನೇ ವರ್ಕ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ನೆನ್ನೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಯಾವುದೇ ರೀತಿ ವರ್ಕ್ ಮಾಡೋದಕ್ಕೆ ಕೋರಲಿಲ್ಲ. ಇವತ್ತು ಟ್ರೈ ಮಾಡ್ತಿದ್ದೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ, ನಾನು ಈ ಹೊಸ ಮಷಿನ್ ಏನು ತೊಗೊಂಡೆ, ರಾಲ್ಸನ್ ಮಷಿನ್, ಅದಕ್ಕೆ ಈ ರೀತಿ ತ್ರಿಬಲ್ ನೀಡಲ್ ಹಾಕೋ ಥರ ಗೋಡನ್ನು ಹಾಕಿಸ್ಕೊಂಡಿದ್ದೀನಿ. ಓಕೆನಾ. ಇವಾಗ ನಾನು ಇದು ಫಸ್ಟ್ ಡೇ ಮಾಡ್ತಿರೋದು. ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಅಷ್ಟೊಂದು ಐಡಿಯಾ ಇಲ್ಲ. ಸಿಂಗಲ್ ನೀಡಲಲ್ಲಿ ನಾರ್ಮಲಾಗಿ ವರ್ಕ್ ಮಾಡ್ತಿದ್ದೆ, ಬಟ್ ತ್ರಿಬಲ್ ನೀಡಲಲ್ಲಿ ಯಾವತ್ತೂ ಕೂಡ ಮಾಡಿಲ್ಲ. ಮೊಬೈಲ್ನಲ್ಲೆಲ್ಲ ನೋಡ್ತಿದ್ದೆ, ಈ ಹಿಂದಿ ಚಾನಲ್ಗಳಲ್ಲೆಲ್ಲ ತ್ರಿಬಲ್ ನೀಡಲಲ್ಲಿ 3D ವರ್ಕ್ ಮಾಡೋದನ್ನು ನೋಡ್ತಿದ್ದೆ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಕೂಡ ಈ ಮಷಿನ್ಗೆ ತ್ರಿಬಲ್ ನೀಡಲ್ ಗೋಡನೆ ಹಾಕಿಸಿದ್ದೀನಿ. ಮತ್ತು ತುಂಬ ಜನ, ನಾನು ನೆನ್ನೆ ಇನ್ಸ್ಟಾದಲ್ಲಿ ಹಾಕಿದ್ದಲ್ಲ ವೀಡಿಯೋ, ಅದು ನೋಡಿ ತುಂಬ ಜನ ಕೇಳ್ತಿದ್ರು ಶಟಲೆಲ್ಲ ಚೇಂಜ್ ಮಾಡಬೇಕಾ ಅಂತೇಳಿ. ಜಸ್ಟ್ ಅದು ಟೈಮಿಂಗ್ಸ್ ಅಷ್ಟೇ ಚೇಂಜ್ ಇರುತ್ತೆ. ನನಗೂ ಅದ್ರ ಬಗ್ಗೆ ಶಟಲ್ ಟೈಮಿಂಗ್ಸ್ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ. ಅದಕ್ಕೋಸ್ಕರ ಮೆಕ್ಯಾನಿಕ್ ಹತ್ರನೇ ಸೆಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನೋಡ್ತಿದ್ದಲ್ಲ ಮೊಬೈಲ್ನಲ್ಲೆಲ್ಲ, ಯೂಟ್ಯೂಬ್ ಚಾನಲೆಲ್ಲ ನೋಡ್ತಿದ್ದೆ 3D ವರ್ಕ್ ಮಾಡೋದು. ನೋಡೋಣ, ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ತಂದಿದ್ದೀನಿ. ಇದು ತುಂಬ ಲೂಸ್ ಸ್ಟಿಚ್ ಬರ್ತಾಯಿತ್ತು. ಆದರೂ ಕೂಡ ಟೆನ್ಷನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ ಅಂದರೆ ನಾನು ತಂದು ಪೂಜೆ ಎಲ್ಲ ಏನು ಮಾಡಿದೆ, ಅದ್ರ ಮಾರನೆಗೆ ಟ್ರೈ ಮಾಡಿದೆ. ಬಟ್ ಆದರೆ ಅಷ್ಟೊಂದು ಏನು ಸ್ಟಿಚಿಂಗ್ ಫಿನಿಶಿಂಗು ಅಷ್ಟೊಂದು ಇರಲಿಲ್ಲ. ದಾರ ಲೂಸೇ ಬರ್ತಿತ್ತು. ಎಷ್ಟೇ ಟೆನ್ಷನ್ ಹತ್ರ ಟೈಟ್ ಮಾಡಿಕೊಂಡ್ರು ಲೂಸೇ ಬರ್ತಿತ್ತು. ನನಗೆ ವರ್ಕ್ ಮಾಡೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟು ಕೂಡ ಆಗಲಿಲ್ಲ. ಎಲ್ಲರಿಗೂ ಅದೇ ರೀತಿ ಅಲ್ಲ, ಸ್ಟೂಡೆಂಟ್ ಬರ್ತಾರಲ್ಲ ಅವರು ಕೂಡ ಅದೇ ರೀತಿ ಹೇಳ್ತಾರೆ. ನಿಮ್ಮ ಮಷಿನ್ ಮೇಲೆ ಎಷ್ಟೊಂದು ವರ್ಕ್ ಮಾಡಿದ್ರೂ ನಮಗೆ ಏನು ಸ್ಟ್ರೆಸ್ ಅನಿಸಲ್ಲ. ಮತ್ತು ಮಷಿನ್ ಕ್ಲಾಸ್ ಮುಗಿದ್ರೂ ನಮ್ಗೆ ಗೊತ್ತೇ ಆಗೋದಿಲ್ಲ 2 ಅವರ್ ಟೈಮಿಂಗ್ಸ್ ಹೇಗೆ ಹೋಗುತ್ತೆ ಅಂತಲೇ. ಬಟ್ ಮನೇಲಿರುವಂಥ, ನಮ್ಮ ಹತ್ರ ಇರುವಂಥ ಮಷಿನ್ ಮೇಲೆ ಕೂತ್ರೆ ಏನಾದ್ರು ಒಂದೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಡೇ ಅಲ್ಲ, ನನಗೂ ಕೂಡ ಅದೇ ರೀತಿ ಅನ್ನಿಸ್ತು. ಅಯ್ಯೋ, ಇದೇನಕ್ಕಪ್ಪ ಈ ರೀತಿ ಸ್ಟಿಚಸ್ ಬರ್ತಿದೆ, ಎಷ್ಟೇ ಟ್ರೈ ಮಾಡಿದ್ರೂ ಈ ರೀತಿ ಬರ್ತಿದೆಯಲ್ಲ ಅಂತ ಹೇಳಿ ಅನ್ನಿಸ್ತು. ಅದು ಅಲ್ಲದೆ ಟೈಮ್ ಬೇರೆ 10 ಗಂಟೆ ಮೇಲಾಗಿತ್ತು ನಾನು ಇದನ್ನು ಸ್ಟಿಚ್ ಮಾಡೋದಕ್ಕೆ ಕೂತಾಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಟೆನ್ಷನ್ ತಗೊಳ್ದೆ, ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ದೆ. ಅವತ್ತು ಸದ್ಯಕ್ಕೆ ಒಂದು 2 ಲೈನ್ ಹಾಕಿ ಎದ್ದೆ. ತೋರಿಸ್ತೀನಿ ನಿಮಗೆ ಏನಾಗ್ತೆ ಅಂತ ಹೇಳಿ. ಬಟ್ ಇದುವರೆಗೂ ನಾನು ಈ ರೀತಿ ತ್ರಿಬಲ್ ನೀಡಲ್ ಹಾಕಿ ಯಾವುದೇ ಬ್ಲೌಸ್ಗೆ ಇದುವರೆಗೂ ವರ್ಕ್ ಮಾಡಿಲ್ಲ. ಗೊತ್ತಿಲ್ಲ, ಅದು ಆದಷ್ಟು ನನ್ನ ಬ್ಲೌಸ್ ಮೇಲೇ ನಾನು ಟ್ರಯಲ್ ಮಾಡಿ ಆಮೇಲೆ ಕಸ್ಟಮರ್ ಬ್ಲೌಸ್ ಮೇಲೆ ಮಾಡಬೇಕು. ಏನಕ್ಕೆ ಅಂತ ಅಂದರೆ, ಇದು ಮಲ್ಟಿ ಕಲರ್ದಾದರೆ ವರ್ಕು ಬೇಗನೆ ಆಗೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. 3D ಎಫೆಕ್ಟಲ್ಲಿ ಡಿಸೈನ್ ಕಾಣುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ತ್ರಿಬಲ್ ನೀಡಲ್ದು ವರ್ಕು ನೋಡಿ, ಈ ರೀತಿ ಮಲ್ಟಿ ಕಲರ್ ಸ್ಯಾರಿ ಮೇಲೆ ಬ್ಲೌಸ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ. ನೋಡಿ, ಇಲ್ಲಿ ಸ್ವಲ್ಪ ಓಕೆ ಅನ್ನಿಸ್ತು ಈ ಸ್ಟಿಚ್ ಹಾಕ್ಬೇಕಾದ್ರೆ. ಆದರೂ ಕೂಡ ನೋಡಿ, ಅಲ್ಲಲ್ಲಿ ವೈಟ್ ಕಾಣ್ತಾನೆ ಇತ್ತು. ಅದಕ್ಕೇ ಇಂಟ್ರೆಸ್ಟ್ ಆಗಲಿಲ್ಲ. ಅವತ್ತು ಸ್ವಲ್ಪನೇ ವರ್ಕ್ ಮಾಡಿ ಎದ್ಬಿಟ್ಟೆ. ಮತ್ತು ಇದರಲ್ಲಿ ನಾನು ಯಾರಿಗೆ ಸ್ಟೂಡೆಂಟ್ಗೂ ಕೂಡ ವರ್ಕ್ ಮಾಡೋದಕ್ಕೆ, ಇವಾಗ ಏನು ಕ್ಲಾಸಸ್ ತೊಗೋತೀನಲ್ಲ, ಆಫ್ಲೈನ್ ಕ್ಲಾಸಸ್ಸು, ಸ್ಟೂಡೆಂಟ್ಗೂ ಕೂಡ ಈ ಮಷಿನ್ ಮೇಲೆ ವರ್ಕ್ ಮಾಡೋದಕ್ಕೆ ಕೂರಿಸ್ತಾ ಇದ್ದೀನಿ. ಓಕೆನಾ. ನನಗೆ ಇದರಲ್ಲಿ ಅಷ್ಟಾಗಿ ನನಗೂ ಮೊದಲು ಇದು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಇದಕ್ಕೆ ಪ್ರೇಮ್ ಮೂಮೆಂಟೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಸಿಂಗಲ್ ನೀಡಲಲ್ಲೆಲ್ಲ ನೀಡಲ್ನ ಒಳಗಡೆನೇ ಬಿಟ್ಟು ಬಟ್ಟೆ ಒಳಗಡೆ ಹಾಕಿ ನಾವು ಪ್ರೇಮ್ ಮೂವ್ ಮಾಡ್ತೀವಿ. ಬಟ್ ಇದಕ್ಕೆ ನೀಡಲ್ನ ಬಟ್ಟೆ ಒಳಗಡೆ ಬಿಟ್ಟು ಫ್ರೇಮ್ನ ಟರ್ನ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀಡಲ್ಸ್ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ, ಸ್ವಲ್ಪ ಟೆಕ್ನಿಕ್ ಗೊತ್ತಾಗಬೇಕು ಇದ್ರ ಬಗ್ಗೆ. ಇನ್ನೂ ಕೂಡ ನನಗೂ ಕೂಡ ಸ್ವಲ್ಪ ಟೆಕ್ನಿಕ್ ಇನ್ನೂ ತಿಳ್ಕೋಬೇಕು ಅಂತ ಅನಿಸುತ್ತೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ. ನೋಡಿ, ಅಷ್ಟಾಗಿ ಬರಲಿಲ್ಲ, ಬಟ್ ಬೆಟರಾಗಿ ಬಂತು. ಟ್ರೈ ಮಾಡಿದ್ದೀನಿ. ನೋಡೋಣ ಯಾವ ಬ್ಲೌಸ್ ಮೇಲೆ ಮಾಡ್ತೀನಿ ಅಂತ ಹೇಳಿ. ಡಿಸೈನ್ ಗೊತ್ತಿಲ್ಲ. ನೋಡಿ, ಈ ರೀತಿ ನೀಡಲ್ನ ಒಳಗಡೆ ಬಿಟ್ಟು ಟರ್ನ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ. ನೀಡಲ್ ಮೇಲೆ ಮಾಡಿನೇ ನಾವು ಫ್ರೇಮ್ನ ಟರ್ನ್ ಮಾಡ್ಕೋಬೇಕಾಗತ್ತೆ.
ಮತ್ತು ಇದು ನೆನ್ನೆ ಟ್ರೈ ಮಾಡಿದ್ದು. ಅವತ್ತು ಅದೇ ಲೂಸ್ ಸ್ಟಿಚ್ ಬರ್ತಿತ್ತಲ್ಲ ನನಗೆ, ಹಂಗಾಗಿ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಮತ್ತು ನಿನ್ನೆ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಸ್ಟಿಚಸ್ ಅಂತೂ ತುಂಬ ಚೆನ್ನಾಗಿ ಬಂತು. ಎಲ್ಲೂ ಲೂಸ್ ಬರೋದು ಅಥವಾ ವೈಟ್ ಥ್ರೆಡ್ ಅಲ್ಲಲ್ಲಿ ಕಾಣೋದು ಆ ರೀತಿ ಏನೂ ಆಗಲಿಲ್ಲ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮತ್ತು ನೋಡಿ ಈ ರೀತಿ ಆರ್ಚ್ಗಳನ್ನ ಹಾಕೋಬೋದು, ಲೈನ್ಸ್ ಹಾಕೋಬೋದು, ಜಿಗ್ಜಾಗ್ ಸ್ಟಿಚ್ ಹಾಕೋಬೋದು ತ್ರಿಬಲ್ ನೀಡಲಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ ಮಲ್ಟಿ ಕಲರಲ್ಲಿ. ನೋಡಿ ಈ ರೀತಿ ಬಟನ್ ಸ್ಟಿಚ್ ಅಲ್ಲಲ್ಲಿ ನೆಕ್ ಸುತ್ತಲೂ ಈ ರೀತಿ ಬಟನ್ ಸ್ಟಿಚ್ ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಣ, ನಾನು ಕ್ಯೂರಿಯಾಸಿಟಿಲಿದ್ದೀನಿ ಏನಕ್ಕೆ ಅಂತ, ಯಾವ ಬ್ಲೌಸ್ ಮೇಲೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಫ್ಲವರ್ ಕೂಡ ಹಾಕ್ತೆ, ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ.